ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ, ಲಂಚಪಾಕ ಅಧಿಕಾರಿಗಳಿಗೆ, ಅವಿವೇಕಿ ಅಧಿಕಾರಿಗಳಿಗೆ ಸುಮಾರು 7-8 ಲೆಕ್ಕವಿಲ್ಲದಷ್ಟು ಮನವಿ ಮಾಡಿದ್ದೇವೆ. ಆದ್ರೆ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡದೇವತೆ ಜಗನ್ಮಾತ ನೆಲೆಸಿರ್ತಕ್ಕಂಥ ಪವಿತ್ರವಾದಂತ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಒಂದು ಕನ್ನಡ ಅಕ್ಷರ ಇಲ್ಲ. ಎಲ್ಲ ಕನ್ನಡಿಗರೇ ಕೆಲಸ ಮಾಡ್ತಿರೋದು. ಇಲ್ಲಿ ಹೇಳ್ತಾ ಇದಾರೆ ಮ್ಯಾನೇಜರ್ ನಾವು ಕನ್ನಡಿಗರು ಅಂತ. ಕನ್ನಡಿಗರ ಕಣಪ್ಪ ನೀವು ಈ ರೀತಿ ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ. ಕನ್ನಡ ದ್ರೋಹಿಗಳಾಗ್ತೀರಿ. ದಯಮಾಡಿ ಕನ್ನಡವನ್ನ ಕಡೆಗಣಿಸ್ಬಿಡ್ರಪ್ಪ. ಎತ್ತು ತಾಯಿಗೆ ಅರ್ಕಲ್ ಸೀರೆ, ಪಕ್ಕದ ಮನೆ ತಾಯಿ ಜರ್ಪಾರಿ ಸೀರೆಯನ್ನು ಆಟ ಬಿಟ್ಬಿಡಿ. ನಮ್ಮ ಭಾಷೆಯನ್ನ ನಾವು ತೋರಿಸ್ಕೊಳ್ತಿದ್ಮೇಲೆ ಮುಂದಿನ ಭವಿಷ್ಯಕ್ಕೆ ಏನ್ ತೋರಿಸ್ತೀರಿ ಹೇಳಿ. ನಮ್ಮ ಕನ್ನಡದಲ್ಲಿ ನಾಮಫಲಕಗಳು ಏನಿದೆ ಆಂಗ್ಲ ಭಾಷೆಯಲ್ಲಿ ಹಾಕಿದ್ರಿ, ಅದ್ರ ಕೆಳಗಡೆ ಆಂಗ್ಲ ಭಾಷೆ ಇರಬೇಕು, ಮೇಲ್ಗಡೆ ಕನ್ನಡ ಭಾಷೆ ಇರಬೇಕು. ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ನಾವು ಈ ಸಂಬಂಧಪಟ್ಟಂತ ಏನ್ ಮ್ಯಾನೇಜರ್ಗಳಿದ್ರಿ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕರೆ ಮಾಡಿದ್ವಿ. ಅವ್ರು ಪಿ ಅವರು ಕರೆಯನ್ನ ಸ್ವೀಕರಿಸಿ ನಾವು ಗಮನಕ್ಕೆ ತರ್ತೀವಿ ಅಂತ ಹೇಳಿದರೆ. ನಿಮ್ಮ ಹೆಸರೇನ್ ಗೆಳೆಯರೆ? ದೀಪಕ್ ಅವರೇ, ನೀವು ನೋಡಿ, ನೀವು ಈಗ ಒಳಗಡೆ ಗ್ರಾಹಕರು ಇಲ್ಲಿ ವ್ಯಾಪಾರ ಮಾಡೋ ಕಡೆ ಕನ್ನಡ ಮೇಲಿರಿ, ಆಂಗ್ಲ ಭಾಷೆ ಕೆಳಗಡೆ ಹಾಕಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇವತ್ತು ನಾವು ನಮ್ಮ ಮಕ್ಕಳಿಂದ ಬಟ್ಟೆ ಬೇಕು ಅಂತ ಬಂದಿರೋದು ಇಲ್ಲಿಗೆ. ಆದ್ರೆ ನೋಡಿ ಮನ್ಸು ತಡೆಯಲ್ಲ ನಮ್ಗೆ. ಇದೇ ತರ ಬಂದೆ ನಾನು 2-3 ಸರಿ ಇದೇ ತರ ಮನವಿ ಮಾಡಿರೋದು. ಮನವಿ ಮಾಡಿರೋ ತೋರ್ಸ್ಬೇಕು ನಿಮ್ಗೆ. ಲೆಟರ್ ಕೊಟ್ಟಿದೀವಿ. ಇದುವರೆಗೂ ಯಾರು ಈ ತರ ಬಂದು ಹೇಳಿದಿಲ್ಲ. ಅಂದ್ರೆ ನೀವು ಸ್ಟಾರ್ಟಿಂಗ್ 13 ವರ್ಷದಿಂದ ನಾನು 7 ವರ್ಷದಿಂದ 13 ವರ್ಷದಿಂದ ಇದ್ರಿ ಅಂದ್ರೆ ನಂಬರ್ ಕೊಡಿ. ನಾನೀಗ ನಿಮ್ಗೆ ಇಲ್ಲಿ ಮನವಿ ಮಾಡಿದ್ದೀನಲ್ಲ, ಈ ಮಾತಾಡಿದ ವಿಡಿಯೋಗಳು ಈಗಲೂ ಕಳ್ಸಿಕೊಡ್ತೀನಿ, ನಿಮ್ಗೆ ಅಪ್ಲೋಡ್ ಮಾಡ್ಕೊಡ್ತೀನಿ. ಸರಿನಾ? ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, 1.5-2 ವರ್ಷದಿಂದ ಅಂದ್ರೆ ಒಂದು ಗ್ಯಾಪ್ ಆಗಿತ್ತಲ್ಲ, ನಿಲ್ಸ್ಬಿಟ್ಟಿದ್ರಲ್ಲ. ಎಷ್ಟು ವರ್ಷ ನಿಲ್ಸ್ಬಿಟ್ಟಿದ್ರಿ? ನಿಲ್ಸಕ್ 6 ತಿಂಗಳು 1 ವರ್ಷ ಹಿಂದೆನೆ ನಾವು ಕೊಟ್ಟಿದ್ವಿ. ಅವರು ಇಲ್ಲ ಇದ್ದಾರೆ. ಆದ್ರೆ ಈಗ ನಾನು ನಿಮ್ಗೆ ನಂಬರ್ ಕೊಡಿ, ನಾವ್ ಇಲ್ಲಿ ಬಂದು ಮಾತಾಡ್ಬಿಟ್ಟು ನಿಮ್ಗೆ ಲೆಟರ್ ಸಮೇತ ಕೊಟ್ಟಿದೀವಿ. ಅದರಿಂದ ನಾವು ನಿಮ್ಗೆ ಫೋಟೋ ಮತ್ತೆ ವಿಡಿಯೋ ಎರಡೂ ಕಳ್ಸಿಕೊಡ್ತೀವಿ. ನಿಮ್ಮ ಸಂಬಂಧ ಮೇಲ್ಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಕನ್ನಡವನ್ನ ಹಾಕಿ ಅಂತ. ಆ ಟೈಮಲ್ಲಿ ನಮ್ಗೆ ಕೊಟ್ಟಿದ್ರೆ ಅದು ಅವಾಗಲೇ ಎಸ್ಕಲೇಟ್ ಆಗ್ಬಿಡೋದು. ಹೌದು, ಬಟ್ ನಮ್ಗೆ ಯಾವ ತರ ಲೆಟರ್ ನೋಟಿಸ್ ಯಾವ್ದು ಬಂದಿಲ್ಲ. ಅಷ್ಟೇ. ಲೇಡೀಸ್ ಮ್ಯಾನೇಜರ್ ಅಂತ ಏನೋ ಮಾತಾಡಿದ್ರು ಅವಾಗ. ಲೇಡೀಸ್ ಏನೋ ನಾವು ಮ್ಯಾನೇಜರ್ ಅಂದ್ಬಿಟ್ಟು ಮಾತಾಡೋದು ಸುಳ್ಳು ನಿಜ ಗೊತ್ತಿಲ್ಲ. ಆ ವಿಡಿಯೋನು ಫೋಟೋ ಎರಡೂ ಕಳ್ಸಿಕೊಡ್ತೀವಿ, ಲೆಟರ್ ಕಳ್ಸಿಕೊಡ್ತೀವಿ ನಿಮ್ಗೆ. ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಏನ್ ಇವತ್ತು ಮ್ಯಾನೇಜರ್ ದೀಪಕ್ ಅವರಿಗೆ ಹೇಳಿದ್ವಿ. ನಮಗ್ ಗೊತ್ತಿಲ್ಲ ಸರ್, ನಾವು 17-14 ವರ್ಷದಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ 1.5 ವರ್ಷ 7 ವರ್ಷ ಹಿಂದೆನೆ ನಾವು ಮನವಿ ಮಾಡಿ ಇವ್ರಿಗೆ ಲೆಟರ್ ಕೊಟ್ಟಿದೀವಿ. ಅದನ್ನ ಏನ್ ಮಾಡಿದ್ರೆ ಗೊತ್ತಿಲ್ಲ. ಅವಾಗ ಯಾರು ಮ್ಯಾನೇಜರ್ ಇದ್ರೋ ಗೊತ್ತಿಲ್ಲ. ಇವಾಗ ನಾವು 14 ವರ್ಷದಿಂದ ಇದೀವಿ ಅಂತ ಹೇಳ್ತಾ ಇದಾರೆ. ನಮ್ಗದು ಗೊತ್ತಿಲ್ಲ. ನಗರ ಪಾಲಿಕೆ ಆಯುಕ್ತರಿಗೆ ಮಾತಾಡಿದರೆ ನಾಳಿದೆ ಈ ಬ್ಯಾಂಕ್ ಫ್ಯಾಕ್ಟರಿಗೆ ಮನವಿಯನ್ನ ಮಾಡಿ ಇವ್ರಿಗೆ ಎಚ್ಚರಿಕೆ ಕೊಟ್ಟು ಕನ್ನಡ ನಾಮಫಲಕಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಆ ಮನವಿ ಮತ್ತೆ ನಿಮ್ಗೆ ಆ ವಿಡಿಯೋ ಕಳಿಸ್ಕೊಡ್ತೀವಿ ದೀಪಕ್ ಅವರೇ. ಅತಿ ಶೀಘ್ರದಲ್ಲಿ ಕನ್ನಡವನ್ನ ಅಳವಡಿಸಿಕೊಳ್ಳಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ. ಆಯ್ತಾ? ನಿಮ್ ಲೆಟರ್ ಕಳಿಸ್ತೀವಿ ನಿಮ್ಗೆ. ನಮಸ್ಕಾರ, ಧನ್ಯವಾದಗಳು.